ಮಕ್ಕಳು ಹೋಗ್ತಾರೆ. ಗಂಟಿ ಗಲಾಟೆ ಬಾಪು ಗುಂಡು ಗಿಡ ತೊಗೊಂಡ್ಬಿಡ್ತಾರ ಅವರು. ಅವ್ನು ಗಾಬರಿ ಸೈಡ್ ಬಿಲ್ಲುಗಾರಿಕೆ ಅಯ್ಯೋ ಇಂಪಾಸಿಬಲ್. ಯಾಕಂದ್ರೆ ನಮ್ದು ಅವ್ರನ್ನ ರಾಜಗುರು ಅಂತ ಹೇಳ್ತಾರೆ. ಅವನು ಏಕಲವ್ಯ ಅಂತ ಏನೋ ಹುಡುಗ ಇರ್ತಾನಂತೆ, ಅವನು ಕಲಿತಾನಂತೆ. ಅರ್ಜುನಿಗೆ ಹೊಟ್ಟೆ ಕಿತ್ಕೊಂಡ ಅವನಿಗೆ ಹೋಗ್ಬೇಕು ಅಷ್ಟೇ. ನೆಕ್ಸ್ಟ್ ಬಸ್ ಕೂಡ್ತಾನೆ. ಆ ಒಂದು ಮನಸ್ಸಲ್ಲಿ ಮೂಡಬೇಕು ಮ್ಯಾನಿಫೆಸ್ಟೇಷನ್. ಆ ತರದ ಆಸೆ ಆಕಾಂಕ್ಷೆ ಬಯಕೆ ಬೇಡಿ ಸೈನ್ಸ್ ಆರ್ಟ್ಸ್ ಒನ್ ಡೇ ಶೈನ್ ಲೈಕ್ ಅ ಸ್ಟಾರ್. ತುಂಬಾ ಇಷ್ಟ ಆಯ್ತು ಸರ್ ಸೆಷನ್. ಬೆಳಗಿಂದ ನಮಗೆ ತುಂಬಾ ಅಂದ್ರೆ ಆಕ್ಟಿವ್ನೆಸ್ ಇರ್ಬೋದು. ಕ್ಲಾಸ್ ಮೇಲೆ ಹೇಗೆ ಅಟೆಂಡ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಬಟ್ ನಿಮ್ಮ ನೋಡಿದಾಗ ಬಟ್ ಸರ್ ಮಾಡಿದಾಗ ನನಗೆ ಇನ್ನೂ ಇಷ್ಟು ಬೇಗ ಮುಗ್ದೋಯ್ತಲ್ಲ ಅಂತ. ಅದರಲ್ಲಿ ಏನೇನು ಸೆಷನ್ಗಳಾಗುತ್ತೆ. ಸೊ ನಮಗೆ ಇನ್ನೊಂದು ಆಪರ್ಚುನಿಟಿ ಮಾಡಿಕೊಟ್ರು, ನಿಮಗೆ ಮೀಟ್ ಮಾಡಿದ್ದೆ. ಅದೇ ಒಂದು ಪಾಠ ಮಾಡಿದ್ರೆ ಅದನ್ನ ಎಕ್ಸಾಂಪಲ್ ಮೂಲಕ ತೋರಿಸಿ. ಅದು ಜಸ್ಟ್ ಇಮ್ಯಾಜಿನ್ ಒಂದು ಟೀಚರ್ ಆಗಿ ಅವರೇ ಅಷ್ಟು ಪ್ರೌಡ್ ಇದೆ ಸರ್. ಈ ಸರ್ ಬರ್ತಾ ಇದ್ದಾರೆ, ಏನು ಮೋಟಿವೇಟ್ ಆಗಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಏನು ಖುಷಿ ಅಂತಂದ್ರೆ ನಮ್ಮ ಮಕ್ಕಳು ಏನೋ ಮಾಡಿದ್ರೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರಲ್ವಾ, ಅದೇ ಒಂದು ಖುಷಿ. ವಿಷಯಗಳನ್ನ ವಿಚಾರಗಳನ್ನ ಹಾಗಾಗಿ ಇವತ್ತು ನಂದೇ ಒಂದು ಟ್ರೈನಿಂಗ್ ಸೆಷನ್ ಇತ್ತು. ಬೇಕಾಯಿತು ಅವಾಗ ಮಾತ್ರ ಓದ್ತೀನಿ. ಬಟ್ ನಾನು ಇವತ್ತು ಸರ್ ಸೆಷನ್ನ ಕೇಳಿದ ಮೇಲೆ ನಾನು ಇವತ್ತಿಂದ ಪ್ರಾಮಿಸ್ ಮಾಡ್ತಿದ್ದೀನಿ ಇನ್ ಫ್ರಂಟ್ ಆಫ್ ಆಲ್ ಟೀಚರ್ಸ್, ನಾನು ಇವತ್ತಿಂದ ನನಗೆ ಇಷ್ಟ ಆಗುತ್ತೋ ಮೋರ್ ದೆನ್ 6 to 7 hours ನಾನು ಓದ್ತೀನಿ. ಪಕ್ಕಾ ಓದ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಸ್ ತೆಗಿತ ನಾನು ಹೇಳಿದ್ದೀನಿ, ನೋಡೋಣ ನೆಕ್ಸ್ಟ್ ಏನು. ನಾನು ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಕೇಳ್ತೀನಿ ಅಂತ ನಾನು ತೆಗೆದ್ಬಿಟ್ಟು ತೋರಿಸ್ಬಿಟ್ಟು ಆಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ.